ತಲೆ ಕೂದಲು ಬಿಸಾಡುವ ಮುನ್ನ ಎಚ್ಚರ. ಮಹಿಳೆಯರ ಅಂದ ಹೆಚ್ಚುವುದು ಅವರ ಕೇಶವಿನ್ಯಾಸದಿಂದ. ಕೇಶವಿನ್ಯಾಸವು ಸೌಂದರ್ಯದ ಸಂಕೇತವಾಗಿದೆ. ಶಾಸ್ತ್ರಗಳಲ್ಲಿ ಕೂದಲ ಬಗೆಗೆ ಅನೇಕ ಗ್ರಹಿಕೆಗಳಿವೆ ಹಾಗೂ ಹಲವು ನಿಬಂಧನೆಗಳು, ಆಚಾರಗಳು ಪಾಲಿಸಲಾಗುತ್ತದೆ. ಮಹಿಳೆಯರು ಕೂದಲನ್ನು ಯಾವಾಗಲೂ ಕಟ್ಟಿರಬೇಕು. ಕೂದಲು ಬಿಡುವುದು ಶೋಕಾಚರಣೆಯ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಹೆಂಗಸರು ದೇವಸ್ಥಾನಕ್ಕೆ ಹೋಗುವಾಗ ಕೂದಲನ್ನು ಬಾಚದೆ ಹಾಗೆ ಹೋಗಬಾರದು. ಮಹಿಳೆಯರ ಕೂದಲಿನ ವಿಷಯಗಳು ಯಾವುವು ಎಂದು ವಿವರವಾಗಿ ತಿಳಿಸಲಾಗಿದೆ. 1. ಪುರಾಣಗಳ ಪ್ರಕಾರ ಹುಣ್ಣಿಮೆಯ ರಾತ್ರಿ ಕೂದಲನ್ನು ಆಚೆಗೆ ಬಿಸಾಡುವುದು ದುಷ್ಟಶಕ್ತಿಗಳಿಗೆ ಆಮಂತ್ರಣ ನೀಡಿದಂತೆ. 2. ತಲೆ ಬಾಚಿದ ನಂತರ ಕೈಗಳನ್ನು ತೊಳೆದುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಅದು ಶ್ರೇಯಸ್ಸಲ್ಲವೆಂದು ಪರಿಗಣಿಸಲಾಗುತ್ತದೆ. 3. ಶುಕ್ರವಾರ ಹಾಗೂ ಹಬ್ಬಗಳಂದು ತಲೆಗೆ ಸ್ನಾನ ಮಾಡಿ ತಲೆ ಒಣಗಿಸದೆ ಪೂಜಾ ಕೆಲಸ ಕಾರ್ಯಗಳಲ್ಲಿ ತೊಡಗುವುದು ಅದು ಶುಭ ಸೂಚಕವಲ್ಲವೆಂದು ಪರಿಗಣಿಸಲಾಗಿದೆ. 4. ತಲೆ ಕೂದಲನ್ನು ಬಾಚುವಾಗ ದೇವರ ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಬಾಚಬಾರದು ಹಾಗೂ ಬಾಚಿದ ಕೂದಲನ್ನು ಯಾರೂ ತುಳಿಯದ ಜಾಗದಲ್ಲಿ ಎಸೆಯಬೇಕು. 5. ನಾವು ಎಲ್ಲಾದರೂ ಪ್ರಯಾಣ ಮಾಡುವಾಗ ಹಾಗೂ ಮನೆಯಿಂದ ಹೊರ ಹೋಗುವಾಗ ತಪ್ಪದೆ ಕೂದಲನ್ನು ಬಾಚಬೇಕು. ಬಾಚದೆ ಹೋಗುವುದರಿಂದ ಶೋಕದ ಸಂಕೇತ ಎನ್ನಲಾಗುತ್ತದೆ. 6. ಕೂದಲನ್ನು ಬಾಚಿ ಒಗ್ಗೂಡಿಸುವಾಗ ಬಾಚಣಿಗೆ ಕೈಜಾರಿ ಕೆಳಗೆ ಬೀಳಬಾರದು. ಒಂದು ವೇಳೆ ಕೈಜಾರಿ ಕೆಳಗೆ ಬಿದ್ದಲ್ಲಿ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಶೀಘ್ರದಲ್ಲಿಯೇ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೆ. 7. ರಾತ್ರಿ ಮಲಗುವ ಸಮಯದಲ್ಲಿ ಕೂದಲನ್ನು ಕಟ್ಟಿ ಮಲಗಬೇಕು. ಒಂದು ವೇಳೆ ತೆರೆದ ಕೂದಲೊಂದಿಗೆ ಮಲಗುವುದರಿಂದ ಕಷ್ಟಗಳು ಹೆಚ್ಚಾಗುತ್ತದೆ ಹಾಗೂ ಕುಟುಂಬದ ಸಮೃದ್ಧಿ ನಾಶಕ್ಕೆ ಕಾರಣವಾಗುತ್ತದೆ ಎಂದು ಪರಿಗಣಿಸಲಾಗುತ್ತದೆ. 8. ಮುಂಜಾನೆ ಎದ್ದ ತಕ್ಷಣ ತಲೆ ಕೂದಲನ್ನು ಸರಿ ಮಾಡಿ ಟೈಟಾಗಿ ಕಟ್ಟಿಕೊಂಡ ನಂತರ ಅಡುಗೆ ಮನೆಗೆ ಹೋಗುವುದು. ಮುಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಇಷ್ಟಪಡುತ್ತಾಳೆ. 9. ಹೊತ್ತು ಮುಳುಗಿದ ಮೇಲೆ ತಲೆ ಬಾಚಿದ ನಂತರ ಬರುವ ಚಿಕ್ಕ ಕೂದಲನ್ನು ಆಚೆಗೆ ಎಸೆಯಬಾರದು. ಹೀಗೆ ಎಸೆದಂಥ ಕೂದಲನ್ನು ದುಷ್ಟಶಕ್ತಿಗಳು ಕೆಟ್ಟ ಕೆಲಸಗಳಿಗೆ ಹಾಗೂ ಕೇಡು ಉಂಟು ಮಾಡಲು ಬಳಸುತ್ತವೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಕೂದಲನ್ನು ರಾತ್ರಿ ವೇಳೆ ಎಸೆಯಬಾರದು. 10. ಸೂರ್ಯಾಸ್ತದ ನಂತರ ತಲೆ ಬಾಚುವುದು ದುಃಖಕರ ವಿಷಯವನ್ನು ತಂದುಕೊಡುತ್ತದೆ. ಅಲ್ಲದೆ ಹೊತ್ತು ಮುಳುಗಿದ ಮೇಲೆ ದುಷ್ಟ ಆತ್ಮಗಳು ಸುತ್ತುತ್ತವೆ. ಅವು ಕೇಡು ಉಂಟು ಮಾಡುತ್ತವೆ. ಮಹಿಳೆಯರು ಇಂತಹ ಹೊತ್ತಲ್ಲಿ ತಲೆ ಬಾಚುವುದರಿಂದ ಅವುಗಳ ಕೆಟ್ಟ ದೃಷ್ಟಿ ಬೀಳುತ್ತದೆ. ಕೂದಲು ತೆರೆದಂಥ ಮಹಿಳೆಯರು ಅವುಗಳ ಬೇಟೆಗೆ ಗುರಿಯಾಗಬಹುದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಹೊತ್ತು ಮುಳುಗಿದ ಮೇಲೆ ತಲೆ ಬಾಚಬಾರದು ಎಂದು ನಂಬಲಾಗಿದೆ.
ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎನ್ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.